ಡಾಕ್ಟರ್ ಸುಶೀಲಾ ಇವ್ರ ಹತ್ರನೇ ಮಾತಾಡ್ಕೊಂಡು ಬರ್ಬೇಕು. ಬನ್ನಿ ಅವರ ಒಂದು ಪುಟ್ಟ ಸಂದರ್ಶನವನ್ನ ತಗೊಂಡು ಬರೋಣ. ಕಟ್. ಹೋಗೋಣ. ಸ್ಕೂಲಿಗೆ ಹೋಗ್ತಾ ಇದ್ದೀವಿ. ಸ್ಕೂಲ್ ಅಲ್ಲಿ ಗೊತ್ತಾ ಕಣ್ಣು ಕಾಣ್ತಾ ಇರೋದು, ಆಮೇಲೆ ಕಿವಿ ಕೇಳ್ತಾ ಇರೋದು ಇದ್ದಾರಲ್ಲ, ಅವರೆಲ್ಲರಿಗೂ ಸಹ ಓದಿಸ್ತಾರೆ. ನೀನ ಶೂಟ್ ಮಾಡಬೇಕು. ಓಕೆ, ಹೋಗೋಣ. ಹಿಡಿದ್ಯಾನ? ಬೇಡ ಮಕ್ಕಳೇ, ನೀವು ಹೋಮ್ವರ್ಕ್ ಏನು ಕೊಟ್ಟಿದೆ?
ಮುಖ ನೋಡಿದ್ನಲ್ಲ, ಛೀ, ನನ್ಗೆ ಇಡೀ ದಿನಾನೇ ಹಾಳಾಗೋಯ್ತು. ಯಾವ್ದಾದ್ರು ಮನೆ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ ನಿಮಗೆ? ತಗೊಳ್ಳಿ. ಅಯ್ಯೋ ಶಿವ ಶಿವ, ಯಾಕೆ ಯಾವಾಗೂ ವಚನ ಮಾಡ್ತೀರಿ? ನಿಮ್ಗೆ ಗೊತ್ತಾಗಲ್ವಾ? ಆ ಮಗುಗೆ ಏನು ಅರ್ಥನೇ ಆಗಲ್ಲ. ಯಾಕೆ ಆ ಥರ ಮಾಡ್ತೀರಿ? ನೀವು ಮನುಷ್ಯತ್ವನೇ ಇಲ್ಲ ಏನ್ರಿ? ಏನೇ ಮನುಷ್ಯನ ಬಗ್ಗೆ ಮಾತಾಡ್ತೀನಿ ನನಗೆ? ಅವ್ರಿಗೆ ಯಾವ್ದಾದ್ರು ಮನೆ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ? ಅಲ್ಲ ಕಣ್ರಿ, ಪಾಪ ನಮ್ ರಕ್ತ ಹೊಂದ್ಕೊಂಡಿರೋ ಮಗ. ಮತ್ತೆ ಯಾವುದೇ ರಕ್ತ? ಅಲ್ಲ ಕಣ್ರಿ, ಹುಟ್ಟಿದ ಪಾಪ ಮಗುವಿಗೆ ಹಸು ಕೂಸಿಗೆ ತಂದೆ ಅಂತ ಆಗಿರೋದೇ ಇವಳಿಂದ. ಯಾವ್ದೋ ಮನೆ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ? ಅಲ್ಲ ರೀ, ಅವ್ಳು ಕುತ್ಕೊಂಡು ಕೆಲಸ ಮಾಡಿದ್ರೆ ಏನ್ ತಪ್ಪ್ರಿ? ಅವ್ರು ಸೈಡ್ ಹಾಕಿ, ಅವ್ರು ಸೈಡ್ ಕುಂದಿಸ್ರು. ಇರ್ಲಿ ಬಿಡ್ರಿ ಪಾಪ. ಇಲ್ಲ ಇಲ್ಲ, ಸೈಡ್ ಕುಂದಿಸ್ರು. ಅಯ್ಯೋ ಸೈಡ್ ಹಾಕಿ. ಈ ಅನಿಷ್ಟವನ್ನು ಹುಟ್ಟಿದ್ನಲ್ಲ, ಸ್ನಾನ ಮಾಡಕತ್ತೀನಿ. ಹೋಗ್ರಿ. ಅಯ್ಯೋ ಅಮ್ಮ ಸಾಲಲ್ಲ.
ಇಲ್ಲೇ ಇರು, 10 ನಿಮಿಷ ಬಿಟ್ಟು ಬರ್ತೀನಿ. ಇಲ್ಲೇ ಕೂತಿರ್ತೀಯಾ? ಕುಡಿಯೋಕೆ ಏನಾದ್ರು ನೀರು ಬೇಕಾ? ಎಕ್ಸಾಮ್ ಪಾಸ್ ಮಾಡಿರೋದು ಈ ಮಗುನ? ಅಪ್ಪ ಅಪ್ಪ ಬಂದ, ಎಂತ ಪರೀಕ್ಷೆ ಕೊಟ್ಟಿದ್ದೆ ನೀನು? ಈ ಸ್ಥಿತಿಲಿರೋ ಮಗುನ ನಾನು ಹೇಗೆ ನಮ್ಮ ಶಾಲೆ ಕರ್ಕೊಳ್ಳಿ? ಈ ಮಗುನ ಸೇರಿಸ್ಕೊಂಡ್ರೆ ಬೇರೆ ಮಕ್ಕಳನ್ನ ಒಪ್ಕೋತಾರ? ಆ ಮಗುಳಿರೋ ಮುಖ್ಯತೆ ನೋಡಿದ್ರೆ ಬೇಡ ಅನ್ನೋಕ್ಕೂ ಮನ್ಸಾಗ್ತಿಲ್ಲ. ಏನ್ ಮಾಡ್ಲಿ ನಾನು? ಒಂದು ಗೊತ್ತಾಗ್ತಿಲ್ವಲ್ಲ ದೇವ್ರೆ. ಈ ಮಗುಗೆ ಏನ್ ಸಮಸ್ಯೆ ಇದೆ ಅಂತ ಡಾಕ್ಟರ್ ಹತ್ರ ಸಲಹೆ ಪಡ್ಕೊಂಡ್ರೆ ನನ್ನ ಸಮಸ್ಯೆಗೆ ಪರಿಹಾರ ಸಿಗ್ಬಹುದೇನೋ? ಹೌದು, ಹಾಗೆ ಮಾಡ್ತೀನಿ. ಹಲೋ ಹಲೋ ಮೇಡಮ್, ನಮಸ್ತೆ.
ಭಾವನಾತ್ಮಕವಾಗಿ ಅಸ್ಥಿರತೆ ಅಂದ್ರೆ ಈಗ ಸ್ವಲ್ಪ ಹೊತ್ತು ಹೋಗ್ತಿದ್ದಿದ್ರೆ ಸ್ವಲ್ಪ ಹೊತ್ತು ಇಷ್ಟೇ ಹೊಂದಾಣಿಕೆ ಮಾಡ್ಕೊಂಡಿರ್ತಾರೆ. ಹೋಗ್ತಿದ್ದಾಗ ಬೇರೆ ಮಕ್ಕಳು ತೊಂದರೆ ಮಾಡುವಂತ ಚಾನ್ಸ್ ಇರ್ತದೆ. ಅಲ್ಲ ಮೇಡಮ್, ನೀವೊಂದು ಅಭಿಪ್ರಾಯ ಕೊಡ್ಬೋದಾ? ನನಗೆ ಒಬ್ಬರು ಸೇರಿಸ್ಕೋಬೋದಾ? ಸೇರಿಸ್ಕೊಂಡ್ರೆ ಯಾವ ರೀತಿ ಸಮಸ್ಯೆ ಆಗೋದಿಲ್ಲ ಮೇಡಮ್ ಈಗ ಅಲ್ಲ ಮೇಡಮ್, ನನ್ನ ಅಭಿಪ್ರಾಯ ಕೇಳಿದ್ರೆ ಅಡ್ಡಿ ಇಲ್ಲ. ಇವಾಗ ವಯಸ್ಸು ಕಡಿಮೆ ಆಗ್ತದೆ ಜಾಸ್ತಿ. ಇನ್ನೊಂದು ಅವಳ ಸಿಚುವೇಶನ್ ನೋಡಿದ್ರೆ ಇನ್ನೊಂದು 5 ವರ್ಷ ಬದುಕೋದು ಅವಳು. ನೋಡಿ ನಿಮ್ಮ ಸಂಸ್ಥೆಯಲ್ಲಿ ಹೆಲ್ಪ್ ಆಗ್ಬೋದಲ್ಲ ಸೇರಿಸ್ಕೊಂಡು? ನೋಡಿ ನಿಮ್ದು ಒಂದು ಖಾಸಗಿ ಸಂಸ್ಥೆ ಅಲ್ವಾ, ನೀವು ಯೋಚನೆ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಡಾಕ್ಟರ್ ಬಂದು ನನ್ನ ಸಮಸ್ಯೆ ಪರಿಹರಿಸಬೇಕಾಗಿದೆ. ಏನು ಮಾಡಲಿ? ದೊಡ್ಡ ಸಮಸ್ಯೆ ಸಿಕ್ಕಾಕೊಂಡಿದ್ದೀನಿ. ಒಂದು ವಾರದ ಹಿಂದೆ ನಮ್ಮ ಹೆಸರಲ್ಲಿ ಅಡ್ಮಿಷನ್ಗೆ ಅಂತ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಮಾಡಲಿಲ್ಲ. ಆ ಎಕ್ಸಾಮಲ್ಲಿ ಒಂದು ಮಗು ಆಸಕ್ತಿ ಕಡೆ ವಿಶೇಷವಾದ ಮಗು. ಆ ಮಗುನ ಸಂಸ್ಥೆಗೆ ಸೇರಿಸ್ಕೊಳ್ಳೋ ಬೇಡವೋ ಒಂದು ಅರ್ಥ ಆಗ್ತಾ ಇಲ್ಲ. ಅದರಲ್ಲಿ ಖುಷಿ ವಿಚಾರನೆ ಅಲ್ವಾ, ಸೇರಿಸ್ಕೋ ಹಂಗಂತೀಯಾ? ನನಗೂ ಹಂಗೆ ಅನಿಸಿತು. ನೀನು ಬೇಡ ಅಂತಿರು ಅಂತ ಅನ್ಕೊಂಡೆ. ಆದ್ರೂ ಒಂದ್ಸಲ ನೀನು ಆ ಮಗು ನೋಡ್ಬಿಡು. ಆ ಮಗು ನೋಡಿ ನೀನು ಹೇಳು. ಅವಳ ಆರೋಗ್ಯ ಪರಿಸ್ಥಿತಿ ಸರಿ ಇರಬೇಕು. ಆ ಮಗುವಿನ ಮುಗ್ಧತೆ ನೋಡಿ. ಅವಳು ಬೇಡ ಅನ್ನಕ್ಕೆ ಏನ್ ಮನ್ಸಾಗ್ತದೆ? ಅವಳಿಗೊಂದು ಅವಕಾಶ ಕೊಡೋಣ ಪ್ಲೀಸ್. ಬೇಡ, ನಾನು ಹೇಳ್ತೀನಿ ನೋಡು, ಇವಳಂತೂ ಸೇರಿಸ್ಕೊಳ್ಳೋದು ಬೇಡ. ಬೇಡ, ಹಠ ಮಾಡಬೇಡ ಪ್ಲೀಸ್. ದಯವಿಟ್ಟು ಅವಳನ್ನ ಸೇರಿಸ್ಕೊಳ್ಳೋಣ. ಅಕ್ಕ, ಇವಳನ್ನ ಸೇರಿಸ್ಕೊಳ್ಳೋದ್ರಿಂದ ಆ ಕ್ಲಾಸಲ್ಲಿ ನಾರ್ಮಲ್ ಡಾಕ್ಟರ್ ಕೇಳಿದ್ದೀನಿ. ಅವ್ರು ಹೇಳಿದ್ರೆ ಈ ಮಗುವಿನ ಬೇರೆ ಮಕ್ಕಳು ಯಾವ ರೀತಿ ಸಮಸ್ಯೆ ಆಗೋದಿಲ್ಲ ಅಂದ್ರೆ ಬೇಡ ಸೇರಿಸ್ಕೊಳ್ಳೋಣ. ಇಲ್ಲ ಅಕ್ಕ, ನಾನು ಹೇಳ್ತೀನಿ ನೋಡು, ಇವಳನ್ನ ಸೇರಿಸ್ಕೊಳ್ಳೋದು ಬೇಡ. ಆ ಕ್ಲಾಸಲ್ಲಿ ನನ್ನ ಮಗಳು ಗೊತ್ತಿರೋದಕ್ಕ ಇಷ್ಟು ಜಾಸ್ತಿಯಾಗಿ ಹೊಡೆದು ಬೇಡ ಪ್ಲೀಸ್. ಮಾಡಿ ಮಾಡಿ ಶಕ್ತಿ ಬೇಡ ಬೇರೆ ಮಕ್ಕಳು ಯಾವ ರೀತಿ ತೊಂದರೆ ಆಗಿದ್ರೆ ನಾನು ನೋಡ್ತೀನಿ ಪ್ಲೀಸ್. ಸೇರಿಸ್ಕೊಳ್ಳೋಣ. ಇಲ್ಲ ಪ್ರಾಬ್ಲಮ್ ಆಗಿ ಆಗುತ್ತೆ ಅಕ್ಕ. ನೀವು ಸೇರಿಸ್ಕೊಳ್ಳೋದು ಬೇಡ. ಸಮಸ್ಯೆ ನಾನು ಎದುರಿಸ್ತೀನಿ. ನೋಡಲ್ಲ, ಅಪ್ಪ ಕಟ್ಟಿರೋ ಸಂಸ್ಥೆ ಇದು. ನೀವು ಈ ಡಿಸಿಷನ್ ಇಂದ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ನಾನು ಅದಕ್ಕೆ ಸಂಬಂಧ ಇಲ್ಲ. ನಮ್ಮ ಅಪ್ಪ ಈ ಸಂಸ್ಥೆ ಕಟ್ಟಿರೋದು ಯಾಕೆ? ನಾನು ನಿಂತಿದ್ದಾನೆ ಮಾಡಕ್ಕೆ ಅಲ್ವಾ? ಮಾಡಕ್ಕೆ ಅಲ್ಲ. ಇದರಿಂದ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಸೇರಿಸ್ಕೊಳ್ಳೋಳಂತೂ ಸೇರಿಸ್ಕೊಳ್ಳೋದು ಬೇಡ. ಏನಾದ್ರು ಒಂದು ಪ್ರಾಬ್ಲಮ್ ಅಂದ್ರೆ ನಾನು ನೋಡ್ಕೋತೀನಿ. ನೋಡಕ್ಕ, ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ನಮ್ಮ ಶೇರ್ ನಾವು ಕೊಟ್ಬಿಟ್ಟು ನಾನು ತಗೊಂಡು ಹೋಗ್ತಾ ಇದ್ದೀನಿ. ಯಾಕೆ ದುಡ್ಡು ಕೊಡ್ತಿದ್ಯಾ? ಬರೀ ದುಡ್ಡು. ಸರಿ, ಏನಾದ್ರು ಸಮಸ್ಯೆ ಆದ್ರೆ ನಾನು ನೋಡ್ಕೋತೀನಿ. ಅಕಸ್ಮಾತ್ ಸಮಸ್ಯೆ ಬಂದ್ರೆ ನೀನು ಶೇರ್ ಇರ್ತಾರೆ ಅಂತ ಕೊಡ್ತೀನಿ. ಶೇರ್ ಅಂತ ಅಲ್ಲ, ಇದರಿಂದ ನೋಡಿ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಯಾವ ಸಮಸ್ಯೆ? ಎಲ್ಲರೂ ಆ ಮಕ್ಕಳಿಗೆ ಬೇಡ ಅಂತಿದ್ರೆ ಆ ಮಕ್ಕಳಿಗೆ ಅವಕಾಶ ಕೊಡೋರು ಯಾರು? ಬೇಡ ಅಂತ ಅಲ್ಲಕ್ಕ, ನಾವು ಸಂಸ್ಥೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ಆ ಮಗು ಸೇರ್ಕೊಂಡು ನಮ್ಮ ಸಂಸ್ಥೆಗೆ ಏನು ತೊಂದರೆ ಆಗುತ್ತೆ? ನಾನು ಈಗ ಹೇಳಲ್ಲ, ಮುಂದೊಂದಿನ ಸಮಸ್ಯೆ ಬರುತ್ತಲ್ಲ, ಅವಾಗ ನೀನೇ ನೋಡು. ನನ್ಗೋಸ್ಕರ ಏನಾದ್ರೂ ಮಾಡ್ಕೊಂಡು ನೀನು ಹೀಗೆ ಹೇಳಿ ಅಂತ ಅನ್ಕೊಂಡಿರ್ಲಿಲ್ಲ. ಓದ್ಕೊಂಡಿರೋ ತಿಳ್ಕೊಂಡಿರೋ ನನ್ನ ತಂಗಿನ ಆ ಮಗುನ ಬೇಡ ಅಂದ್ಬಿಟ್ಟು ಇನ್ನು ಸಮಾಜ ಆ ಮಗುನ ಒಪ್ಕೊಡುತ್ತಾ? ಇವತ್ತು ನಾನು ಧೈರ್ಯ ಮಾಡಿ ಆ ಮಗುನ ಸೇರಿಸ್ಕೊಂಡ್ರೆ ಮುಂದೆ ಒಂದಿನ ಇಂಥ ಮಕ್ಕಳನ್ನು ಸಮಾನ ಕೊಡೋ ಮನೋಭಾವ ಬೆಳೆಬೋದಲ್ಲ? ಹೌದು, ಯಾರು ಒಪ್ಪಲಿ ಬಿಡಿ. ಹೀಗೆ 25 ವರ್ಷಗಳ ನಂತರ ಸುಶೀಲಮ್ಮ ಸಾಧನಾಳನ್ನು ತಮ್ಮ ಸಂಸ್ಥೆಗೆ ಸೇರಿಸಿಕೊಂಡು ನಂತರ ಆ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗುತ್ತಿರುವುದನ್ನು ನ್ಯೂಸ್ ರಿಪೋರ್ಟರ್ಗೆ ಹೇಳುವುದು. ನೋಡಿ ಮೇಡಮ್, 25 ವರ್ಷಕ್ಕೆ ಈ ರೀತಿ ಮೊದಲೇ ಒಬ್ಬರು ನಮ್ಮ ಸಂಸ್ಥೆಗೆ ಬಂದರು. ರಿಯಲಿ ಗ್ರೇಟ್ ಮೇಡಮ್. ಈ ತರ ಮಗುಗೆ 25 ವರ್ಷಗಳ ಹಿಂದೆ ನೀವು ಒಂದು ಅವಕಾಶ ಕೊಟ್ಟಿದ್ದೀರಿ ಅಂತಂದ್ರೆ ತುಂಬಾ ವಿಶೇಷವಾದ ವಿಷಯ. ಆ ಮನುಷ್ಯರು
ಎದಕ್ಕೆ ಮಾಡಿದ್ದಾರೆ ಅಜ್ಜಿ ಅಜ್ಜಿ ಅದು ಮಾಡಿದ್ದಾರೆ ನೀವು ಅಂತೆ ನಾವು ಅಜ್ಜಿ ಅಜ್ಜಿ ಹೇಳ್ತೇನೆ ಮಗಳ ಇದಕ್ಕೋ ಅಜ್ಜಿ ಏನಿಂದ ಮಾಡಿದ್ದಾರೆ ಹೌದ್ರೆ ಹುಳಿ ಮಾಡ್ತಾರೆ ಕಡೆ ನಾ ಹಿಂಗೆ ಅನ್ಕೊಳ್ಳೋದು ಬರೀ ಅದೇ ಅನ್ನ ಅದೇ ಹೊಟ್ಟಿನೇ ಕೊಡ್ತಾಳೆ ಒಂದು ದಿನ ಕಾಳು ಮಾಡಲ್ಲ, ಒಂದು ದಿನ ಪಾಯಸ ಮಾಡಲ್ಲ. ತಡಿ ತಡಿ ಅಜ್ಜಿ ನಮ್ಮ ತರ ಹಳೆ ವಯಸ್ಸಿನಾಗಿಲ್ಲ ಅಜ್ಜಿ ವಯಸ್ಸಿನಾಗಿಲ್ಲ ಅಜ್ಜಿ ಬಂದು ಅಜ್ಜಿ ನಂಗೆ ಕೊಡ ಅಜ್ಜಿ ಫಸ್ಟ್ ಅಜ್ಜಿ ನನ್ನ ಫಸ್ಟ್ ಅಜ್ಜಿ ಅಜ್ಜಿ ನನ್ನ ಅಜ್ಜಿ ತುಂಬಾ ಬಟ್ಟೆ ಅದಕ್ಕೆ ತಿಂದ್ಯಾ ನಾಳೆ ಜಾಸ್ತಿ ಮಾಡ್ಬೋದು ದಿನ ಮಾಡಿ ಕೊಡ್ತೀನಿ ಅಂತ ನೀನು ಕೊಡೋದಲ್ಲ ತಗೋ ತುಂಬಾ ಜೋರಿದ್ದಾಳೆ ಈ ಮಕ್ಕಳನ್ನ ಯಾರಪ್ಪ ನಿಂತ್ಕೋ ಯಾರು ನೋಡ್ಕೊಳ್ತಾರಪ್ಪ ಬೇಡ ನನಗೆ ನಾನು ಕೊಡ್ತೀನಿ ಮತ್ತೆ ತೆಗಿದ್ಯಲ್ಲೋ ಹಾಕಿದ್ರೆ ಏನೋ ಸ್ವಲ್ಪ ಗೊತ್ತಿಲ್ಲ ಅಲ್ವೇ ಅಜ್ಜಿ ದಿನ ಸ್ಪೆಷಲ್ ಆಗಿ ಏನೋ ಮಾಡ್ಕೊಡ್ತಾರೆ ಒಂದು ದಿನ ಮಾಡೇ ಕೊಡೋದು ಅಜ್ಜಿಗೆ ಬರ್ತದೆ ಮಾಡ್ತೀನಿ ಅವ್ರಿಗೂ ಸ್ವಲ್ಪ ಕೊಡೋ ಕೊಡು ನೀರ್ನಾದ್ರೂ ಕೊಡು ಯಾರಿ ಪಾರ್ವತಮ್ಮ, ಯಾ ಏ ಪಾರ್ವತಮ್ಮ, ಯಾರು ನಾನು ರಂಗಮ್ಮನೆ. ಓ ರಂಗಮ್ಮನ ಹೇಗಿದೆಯಾ ರಂಗಮ್ಮ ಚೆನ್ನಾಗಿದ್ದೀನಿ, ನೀ ಹೇಗಿದ್ಯಾ? ಚೆನ್ನಾಗಿದ್ದೀನಿ ರಂಗಮ್ಮ ಅಂದಾಗ ಸ್ವಲ್ಪ ಹೋಗ್ಬಿಟ್ಟಿಯಲ್ಲಿ ಊಟ ತಿಂಡಿ ಏನಾದ್ರು ಮಾಡ್ತೀನಿಲ್ಲ ನೀನು? ಏನ್ ಮಾಡೋದು ಆಯ್ತು ಊಟ ನನ್ನ ಮಕ್ಕಳು ಚಿಂತೆ ಆಗ್ಬಿಟ್ಟೈತೆ ನನಗೆ ಅಜ್ಜಿ ಹೌದು ಮಾತಾಡ್ತಾರಲ್ಲ ಯಾರು ಅದು? ಏನ್ ಮಾಡೋದು ಯಾರು ಇಲ್ಲ ಸೌಂಡ್ ಕೇಳಿಸ್ತಾ ಹೌದಾ? ಇದೆ ನಾನು ಸ್ಪೆಷಲ್ ಏನಾದ್ರು ಮಾಡ್ತಿರ್ತೀಯಾ? ನಾನು ಒಂದು ಆಶ್ರಮ ಕಟ್ಟೀನಿ. ನಾವಲ್ಲಿ ಹೇಳಿದ್ನಲ್ಲ, ನಮ್ಮ ಮನೆ ಕಡೆ ಒಂದು ಆಶ್ರಮ ಐತೆ ಅಂತ ಹೇಳಿ, ನೀನಿಬ್ರು ಮೊಮ್ಮಕ್ಕಳನ್ನ ಜೊತೆ ಕಳಿಸ್ಕೊಟ್ಬಿಡು. ನಾನ್ ಚಂದಾಗಿ ಸಾಕ್ತೇನೆ ಅವ್ರು. ನಮ್ಮ ಮಕ್ಕಳನ್ನ ಕಳ್ಸ್ಕೊಡ್ಬೇಕಾ ನಾವು ಅವ್ರನ್ನ ಬಿಟ್ಟು ಹೇಗಿದ್ದೀವಿ ರಂಗಮ್ಮ ಇದೆ ತಗೋರೆ. ನನ್ ಜೊತೆ ಕಳಿಸ್ಕೊಟ್ಬಿಡ. ಅವ್ರಿಗೆ ಚಲೋತೆಗೆ ಊಟ, ಬಟ್ಟೆ, ಅವ್ರಿಗೆ ಇರಾಕ್ ಜಾಗ ಎಲ್ಲ ಕೊಟ್ಟು ಆರಾಮ್ ಚಂದಾಗಿ ನೋಡ್ಕೊತಾನೆ. ನಿನ್ಗಿಂತ ಹೆಚ್ಚಿನ ಚೆನ್ನಾಗಿ ನೋಡ್ಕೊತಾನೆ ನಾನು. ಹೌದಾ ಶಾಲೆ ಕಳಿಸ್ತೀಯ ಅವ್ರನ್ನ ಅವ್ರು ಶಾಲೆಗೆ ಕಳಿಸ್ತೇನೆ. ಯಾರೇ ಬಂದಿದ್ದಾರೆ ನೋಡ ಓ ನನ್ನ ಮಾಸ್ತರನ್ನ ಮಾಡ್ತೀಯಾ ಅವಳು ದೊಡ್ಡ ಮಾಸ್ತರನ್ನಾಗಿ ಮಾಡ್ತಾನೆ. ನನ್ನ ಮೊಮ್ಮಗಳಿಗೆ ಚೆನ್ನಾಗಿ ಹಾಡ್ತಾಳೆ ಅವಳನ್ನು ದೊಡ್ಡ ಸಂಗೀತಗಾರ್ತಿಯಾಗಿ ಮಾಡ್ತಾನೆ. ನನ್ನ ಜೊತೆ ಕಳಿಸ್ಕೊಟ್ಬಿಡು. ಹೌದಾ ಇರುವ ನಿಮಿಷ ಅವರನ್ನು ಕೇಳ್ಕೊಂಡು ನಾನು ಇಲ್ಲೇ ಇರ್ತೀನಿ, ನೀ ಕೇಳ್ಕೊಂಡು ಬಾ. ಬರ್ತೇನೆ. ಚಿಂತ ಅಡ್ಗೆ ಎಲ್ಲ ಹಾಕಿ ತಗೊಂಡ್ ಬಾ. ನಾನು ಯಾವತ್ತೂ ಮರೆಯೋದಿಲ್ಲ ನಾ ಏನ್ ಬಂದೆ? ಕೈ ತಗೊಳ್ಳಿ ಇಲ್ಲೇ ಕುತ್ಕೊಂಡಿರು ರಂಗಮ್ಮ ಮಕ್ಕಳೇ ಓ ಅಜ್ಜಿ ಮಕ್ಕಳು ಇಲ್ಲಿ ಏನಾಯ್ತು
ಹೋಗಿ ನಾನು ಹಳ್ಳಕ್ಕೆ ಬಿದ್ದಾವ ಶಿವನ ದೇವಸ್ಥಾನದ ಮುಂದೆ ಒಂದಿಷ್ಟು ವರ್ಷ ಅವ್ರು ಭಿಕ್ಷೆ ಬೇಡಕ್ಕೆ ಹೇಳಿ ಆಮೇಲೆ ಆ ಹುಡುಗಿನ ಬೇರೆ ಕಡೆ ಮಾಡಿದ ಅಜ್ಜಿ ಚಾಕ್ಲೇಟ್ ಕೊಡ್ತಾರೆ ಕರ್ಕೊಂಡ್ ಬಂದಾರ ಅಜ್ಜಿ ಅಜ್ಜಿ ಏನೋ ನಿನಗೆ ಚಾಕ್ಲೇಟ್ ಬೇಕಾ ನೀನು ಇಲ್ಲಿ ಚಾಕ್ಲೇಟ್ ಕೊಟ್ಟು ನಾನು ಮುಂದೆ ಸ್ಕೂಲ್ ಹಾಕಕ್ಕೆ ಕರ್ಕೊಂಡು ಬಂದಿಲ್ಲ ನಿನ್ನ ಭಿಕ್ಷೆ ಬೇಡಕ್ಕೆ ಕರ್ಕೊಂಡು ಬಂದಿದ್ದು ನಾನು ಶಿಕ್ಷಣ ಅಯ್ಯೋ ಸುಭದ್ರ ಅಕ್ಕ ಸುಭದ್ರ ಚಾಕ್ಲೇಟ್ ಬೇಕಾ ನಿಮ್ಗೆ ಚಾಕ್ಲೇಟ್ ನಿಮಗೆ ಚಾಕ್ಲೇಟ್ ನಾನು ಸಾಕಿದ್ರೆ ನಾನು ವ್ಯವಹಾರ ನಡೆಯೋದಕ್ಕೆ ನಿಮ್ಮ ಅಜ್ಜಿನ ಸುಳ್ಳು ಹೇಳಿ ಕರ್ಕೊಂಡು ಬಂದಿದ್ದೆ ನಿಮ್ಗೆ ಏನು ಮಾಡೋದಿಲ್ಲ ನೀವು ಕರ್ಕೊಂಡು ಹೋಗಿ ಭಿಕ್ಷೆ ಬೇಡಕ್ಕೆ ಅಷ್ಟೇ ಅಷ್ಟೇ ನಿಮ್ಮ ಅಕ್ಕ ನಾನು ಮುಂದೆ ಸ್ಕೂಲ್ ಹಾಕಿದ್ರೆ ನಾನು ವ್ಯವಹಾರ ನಡೆಯೋದಕ್ಕೆ
ನಾವು ಮನೆಯಲ್ಲಿದ್ದಾಗ ಅಜ್ಜಿ ಬೈತಾ ಇದ್ವಿ, ಅದನ್ನ ಮಾಡಿ ಹಾಕ್ತಿಲ್ಲ, ಇದನ್ನ ಮಾಡಿ ಹಾಕ್ತಿಲ್ಲ ಅಂತ. ಎಷ್ಟು ದಿನ ನಡೆಸಿದ್ದಾರೆ ಮೇಡಮ್ ಈ ದಂಧೆನ? ನಾನು ಎಷ್ಟು ದಿನದಿಂದ ನಡೆಸ್ತೀನಿ, ಅದನ್ನ ಕೇಳೋದು ನೀವೇ ಅಲ್ಲ. ನಾವು ಮಕ್ಕಳ ಹಕ್ಕುಗಳ ರಕ್ಷಣಾ ಅಧಿಕಾರಿಗಳಿದ್ದೇವೆ, ಅದಕ್ಕೆ ನಾನೇನ್ ಮಾಡ್ಬೇಕು? ನೀವು ಮಕ್ಕಳ ಹಕ್ಕುಗಳ ರಕ್ಷಣಾಧಿಕಾರಿ ಆದ್ರೆ ಈ ಅಹಂಕಾರ ಬೇಡ ರಂಗಮ್ಮ ನಿಮ್ಗೆ. ಇದು ನಿನ್ನ ಸಾಮ್ರಾಜ್ಯವನ್ನೇ ನಾಶ ಮಾಡಿಸ್ಬಿಟ್ಟಿ. ಮೇಡಮ್, ನನ್ನ ಮುಂದೆ ಎಂತೆಂತ ದೊಡ್ಡ ಸಾಮ್ರಾಜ್ಯ ಅಂತ ಹೇಳಿ ನಿಮ್ಗೆ ಗೊತ್ತಿಲ್ಲ. ಅಷ್ಟೋ ಇಷ್ಟೋ ದುಡ್ಡು ಕೊಡ್ತೀನಿ, ಸುಮ್ಮನೆ ತಗೊಂಡು ಹೋಗ್ಬಿಡ್ರಿ. ನಿಮ್ ದುರಾಸೆ ಹಣ ತಗೊಂಡು ನಾವು ಜೀವನ ಮಾಡ್ಬೇಕಂತ ಏನಿಲ್ಲ. ನಿಮ್ ಕೈ ಕೆಳಗಿನ ಗುಲಾಮರೂ ಅಲ್ಲ. ಪಾಪ ಅಮಾಯಕರ ಮಕ್ಕಳನ್ನ ಹಿಡ್ಕೊಂಡು ಭಿಕ್ಷೆ ಬೇಡಾಕ ಹಚ್ಚಿಯಲ್ಲ. ನಿಮ್ಗೆ ಒಂಚೂರಾದ್ರೂ ಮಾನವೀಯತೆ ಅನ್ನೋದು ಐತ್ಯಾ? ಮಾನವೀಯತೆನಾ? ಅಲ್ಲಿ ನೋಡಿ, ಅವ್ರಿಗೆ 3 ಹೊತ್ತು ಊಟ ಬಟ್ಟೆ ಕೊಟ್ಟು ಮತ್ತೆ ಅವ್ರ ಕೈ ಕೆಲಸನೂ ಕೊಟ್ಟು ನಾನು ಸಾಕಾಗ್ತೇನೆ. ಇದು ಮಾನವೀಯತೆ ಅಲ್ವಾ? ಸಾಕಾಗತ್ತಿ ಅಂತ ಸುಳ್ಳು ಹೇಳ್ಬೇಡಾಗಲ್ಲಮ್ಮ. ಇದು ಸಾಕೋದಲ್ಲ. ಪಾಪ ಅವ್ರ ಮಕ್ಕಳ ಭವಿಷ್ಯನ ಹಾಳು ಮಾಡ್ತಿದ್ದಿ. ಪಾಪ ಅವ್ರಿಗೆ ಪೆನ್ನು ಪುಸ್ತಕ ಕೊಟ್ಟು ಶಾಲೆಗೆ ಕಳ್ಸೋದ್ ಬಿಟ್ಟು ಭಿಕ್ಷೆ ಬೇಡಾಕ ಹಚ್ಚಿದೀಯಲ್ಲ. ಇದು ಸಂವಿಧಾನದಲ್ಲೇ ಇದೆ. 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಮತ್ತು ಉಚಿತ ಶಿಕ್ಷಣ ನೀಡಬೇಕಂತ. ಅದನ್ನ ಕಲ್ತ್ಕೊಳ್ಳೋಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟರು? ಮೇಡಮ್, ನಿಮ್ ಕಾನೂನು ವ್ಯವಸ್ಥೆ ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಇಲ್ಲೇ ಹೇಳಲ್ಲ, ನಿಮ್ CM PM ಎಲ್ಲಾರು ಅಲ್ಲ. ನಿಮ್ ಕಥೆ ಏನಂತ ನನಗಂತೂ ಹೇಳಕ್ಕಾಗಲ್ಲ. ಸುಮ್ಮನೆ ನಿಮ್ ಗಾಡಿ ಹೋಗ್ಬಿಡಿ. ಅಷ್ಟೋ ಇಷ್ಟೋ ದುಡ್ಡು ಕೊಡ್ತೀನಿ, ತಗೊಂಡು ಹೋಗ್ಬಿಡಿ. ನಿಮ್ ಹಿಂದೆ ಯಾರೇನಿದ್ರೇನು ಕಾನೂನು ಮುಂದೆ ಯಾರು ನೋಡೋರಲ್ಲ. ಇದು ನೀನು ಈ ತರ ತಪ್ಪು ಮಾಡ್ತಿದೀಯಲ್ಲ, ಇದು ನಿಮ್ಗೆ ಯಾರಾದ್ರೂ ಹೇಳ್ತಾರ? ಇದು ನಡೀಬೇಕು, ತಪ್ಪು ಮಾಡಕ್ಕೆ ಯಾರು ಶಾಶ್ವತ ಆಗೋದಿಲ್ಲ. ಗೊತ್ತೈತಿ? ಈ ಕಾಯ್ದೆ ಮಕ್ಕಳ ಹಕ್ಕುಗಳ ಕಳ್ಳ ಸಾಗಾಣಿಕೆ ಹಾಗೂ ಬಾಲ ಕಾರ್ಮಿಕರ ಅಡಿಯಲ್ಲಿ ನಿಮ್ಗೆ ದೊಡ್ಡ ಶಿಕ್ಷೆನೇ ಆಗ್ತದೆ. ನಿಮ್ಗೆ ಶಿಕ್ಷೆ ಅನ್ನೋದು ಖಂಡಿತ ಗೊತ್ತಿ. ಮೇಡಮ್, ಆಮೇಲೆ ನಿಮ್ ಪ್ರಾಣಕ್ಕೆ ಏನಾದ್ರು ಅಂದ್ರೆ ನಾನಂತೂ ಜವಾಬ್ದಾರಿ ಅಲ್ಲ. ನಾನು ಈಗಲೇ ಹೇಳತ್ತೀನಿ. ನಾನು ಸುದ್ದಿ ಬರಕ್ ಹೋಗ್ಬೇಡಿ. ಮೇಡಮ್, ಇವ್ರು ಯಾಕೋ ಜಾಸ್ತಿ ಆಗ್ತಾ ಇದಲ್ವಾ? ನಾನಿಗೂ ಮಾತಾಡ್ಕೊಂಡು ನಡುವೆ ಬರಕ್ ನೀನೇ ಅವಳೆ. ಜ್ಞಾನರ ನೀನು ಚಾಪೆ ಕೆಳಗೆ ನುಗ್ದ್ರೆ ನಾನು ರಂಗೋಲಿ ಕೆಳಗೆ ನುಗ್ಗುವಷ್ಟು ಟ್ರೈನಿಂಗ್ ಆಗಿದೆ ನನಗೆ. ನಿಂದೆಷ್ಟು ವರ್ಷ ಆಯ್ತು ಈ ರೋಡಿಸಮ್ ಶುರು ಮಾಡಿ? ನಿನ್ನಂತರನ್ನ ನಾನು ನನ್ನ ಸರ್ವಿಸಲ್ಲಿ ಭಾಳ ಜನ ನೋಡಿದ್ದೆ. ಇಂಥ ಮಕ್ಕಳನ್ನ ನೀನು ಭಿಕ್ಷಾಟಕ್ಕೆ ಆಗ್ತೀಯ? ನೀನು ನಾಚಿಕೆ ಆಗಲ್ವಾ? ನಡಿ ನೀನು ಸ್ಟೇಷನ್ಗೆ, ಸರಿ ನಡಿ ನಡಿ. ಏನಂತ ಮೇಡಮ್? ಅನಾಥಾಶ್ರಮ ಸೇರಿಸೋದಲ್ವಾ? ಅಯ್ಯೋ ಮೇಡಮ್, ಆಶ್ರಮ ಬರಬೇಡಿ ಮೇಡಮ್. ಆ ರಂಗಮ್ಮರು ಹಂಗೆ ಆಶ್ರಮ ಕಟ್ಟಿದ್ದೀನಿ, ದೊಡ್ಡ ಆಶ್ರಮ ಕಟ್ಟಿದ್ದೀನಿ ಅಂತ ಕರ್ಕೊಂಡ್ಬಂದು ನನ್ನ ಮಕ್ಕಳನ್ನ ಭಿಕ್ಷೆ ಬೇಡ ಕಳಿಸಿದ್ದಾರೆ. ನಮ್ಮ ಮಜ್ಜನ್ನು ಸೇರಿಸ್ಬಿಡಿ, ನಮ್ಮ ಮಜ್ಜೆ ಸಾಕು. ಬೇಡ ಮೇಡಮ್, ಹೆಂಗಿರೋ ನಮ್ಮ ಸಂಸ್ಥೆಯಲ್ಲಿ ಈಗಾಗಲೇ ಒಂದು ಮಗು ಇವ್ರು ಕರೆದಿದೆ. ಈ ಮಕ್ಕಳನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲೇ. ಇದರಿಂದ ನಿಮ್ಗೆ ತೊಂದರೆ ಆಗಲ್ಲ. ಏನು ನನ್ಗೇನು ತೊಂದರೆ ಆಗಿಲ್ಲ. ಕಾನೂನು ಪ್ರಕಾರ ಈ ಮಕ್ಕಳನ್ನ ಕರ್ಕೊಂಡು ಹೋಗಿ ವ್ಯವಸ್ಥೆ ಬೇಕು ಅದನ್ನ ಮಾಡ್ಕೊಳ್ಳಿ. ಆದ್ರೆ ಮೇಡಮ್, ನಿಮ್ಗೆ ಕಷ್ಟ ಆಗುತ್ತೆ. ಇಲ್ಲ ಮೇಡಮ್, ಏನು ಕಷ್ಟ ಆಗಲ್ಲ. ಥ್ಯಾಂಕ್ ಯು ಮೇಡಮ್. ಹಾಗಾದ್ರೆ ಏನು ಮಾಡಿ ಹೇಳ್ತಿದ್ದೆ ಹೇಳಿ, ನಾನು ಮಾಡ್ತೀನಿ. ಖಂಡಿತ. ಥ್ಯಾಂಕ್ಸ್ ಮೇಡಮ್. ಧರ್ಮೋ ರಕ್ಷತಿ ರಕ್ಷಿತಃ. ಸತ್ಯಕ್ಕೆ ಜಯ ಸಿಗೋದು ಸ್ವಲ್ಪ ತಡ ಆಗ್ಬೋದು, ಆದ್ರೆ ತಾಳ್ಮೆ ಅಂತ ಇದ್ರೆ ಯಾವ ಕಡೆ ಹೋಗ್ತು? ಅವ್ರು ಈ ಕಡೆ ಹೋದ್ರು. ಅಯ್ಯೋ ದೇವ್ರೆ, ಈ ಹುಡುಗಿ ನಾನು ಎಲ್ಲಿ ಅಂತ ಹುಡುಕ್ಲಿ? ನಾನು ಹುಡುಗರೇ ಕೆಲಸ ಮಾಡ್ಕೊಂಡ್ಬಿಟ್ಲೋ ಏನೋ. ಇವ್ರು ನಾನು ಕರ್ಕೊಂಡು ಹೋಗ್ತೀನಿ, ಇವ್ರು ಮತ್ತೆ ಯಾರಾದ್ರೂ ಹೋಗ್ಬಿಡೋದು. ಮೇಡಮ್, ನಿಮ್ಮ ಮಜ್ಜನ್ನು ಸೇರಿಸ್ತಾರೆ ಹಾಗೆ. ಹಾಗೆ ಹೇಳಿದಾಗೆ ತಾಳ್ಮೆ ಅನ್ನೋದು ಒಂದಿದ್ರೆ ಸತ್ಯಕ್ಕೆ ಜಯ ಸಿಗೋದನ್ನ ನಾವು ಇದ್ದೇ ಇರ್ತೀವಿ. ನಮ್ಮಲ್ಲಿ ಇಲ್ಲಿ ಸತ್ಯವಾಗಿ ಪ್ರೂವ್ ಆಗ್ತದೆ. ಹೌದು ಮೇಡಮ್, ಆಗ
ಯಾರಿದಕ್ಕೆ ವಿರೋಧವನ್ನಾಗಿದ್ರು ಅನ್ನೋದನ್ನ ಸುಶೀಲಮ್ಮ ಅವರು ಮೌನಾಡಿಗೆ ತಿಳಿಸ್ತಾ ಇರ್ತಾರೆ. ಅಕ್ಕ 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 ಬಾರೆ ಕೂತ್ಕೊಳ್ಳೆ ಏನ್ ಕೂತ್ಕೊಳ್ಳೋದು ಬಾಯಿ ನೀವು ಸ್ವಲ್ಪ ನೀನೇನಂತೆ ನಾನು ಅವತ್ತೇ ಹೇಳಿದ್ದೆ ಅಕ್ಕ ಆ ಮಗುನ ಸೇರಿಸ್ಕೊಳ್ಳೋದ್ರಿಂದ ಬೇರೆ ಮಕ್ಕಳು ಬಂದು ಪೈರೇಟ್ಸ್ ಬಂದು ಕಂಪ್ಲೇಂಟ್ ಮಾಡ್ತಾರೆ ಅಜ್ಜ ನೋಡಿ ಬಂದಿದ್ದಾರೆ ಅವ್ರಿಗೆ ಏನು ಆನ್ಸರ್ ಮಾಡ್ತೀಯ ನೀವೇ ಮಾಡು ಸರಿ ರಕ್ಷ ನಾನು ಮಾತಾಡ್ತೀನಿ ನಮಸ್ತೆ ಮೇಡಮ್
ನನಗೆ ಯಾವಾಗಲೂ ಅನಿಸುತ್ತೆ ಅವಳು ಇಲ್ಲೇ ಇಲ್ಲೋ ನನ್ನ ಸುತ್ತಮುತ್ತಲೇ ಓಡಾಡ್ತಾ ಇದ್ದಾಳೇನೋ ಅನಿಸುತ್ತೆ. ಅದು ನನ್ನ ಸಾಧನೆ. ಇರ್ಲಿ ಬಿಡು